ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೇನೆ. ಇದು ಸೌಜನ್ಯದ ಭೇಟಿ. ಯಾಕೆಂದ್ರೆ ಅವರ ಸಂಬಂಧ ಕುಟುಂಬದ ಸಂಬಂಧ. ಹಾಗಾಗಿ ನಾನು ಅವರು ಬಂದಾಗೆಲ್ಲ ಆಗಾಗ್ಗೆ ಭೇಟಿ ಮಾಡ್ತಾ ಇರ್ತೇನೆ. ಈ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯದ ರಾಜಕಾರಣ ಅವರ ಗಮನಕ್ಕೆ ತರ್ತಕ್ಕಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಯಾಕೆಂದ್ರೆ ಬಡ್ಜೆಟ್ ಬರ್ತಾ ಇದೆ. ಗುಲ್ಬರ್ಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಕುಡಿಯುವ ನೀರಿಗೆ ಬಡ್ಜೆಟ್ ಅನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಬಡ್ಜೆಟ್ನಲ್ಲಿ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಾವು ಯಾವುದೇ ಪೊಲಿಟಿಕಲ್ ಅಂದರೆ ರಾಜಕೀಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಮಾತಾಡಿದ್ದೇನೆ. ಅದನ್ನು ಹೊರತುಪಡಿಸಿ ರಾಜ್ಯದ ರಾಜಕಾರಣದ ವಿಚಾರ ಯಾವುದನ್ನು ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ. ನಾಳೆ ಕೇಂದ್ರ ಬಜೆಟ್ ಇದೆ, ನಿರೀಕ್ಷೆ ಇದೆ ಅಂತ ನೋಡಿ. ರಾಜ್ಯಕ್ಕೆ GST ಪಾಲು ಏನಿದೆ ಅದನ್ನ ನಮಗೆ ಕೊಡಬೇಕಾದಂಥದ್ದು. ಜೊತೆಗೆ ನಮಗೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ. ಎರಡನೇದು, ನಮಗೆ JJM ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ ವಾಟರ್ ಸಪ್ಲೈ ಮನೆ ಮನೆಗೆ ಗಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ, ಅದನ್ನ 50-50 ರೇಷಿಯೋನಲ್ಲಿ ಮಾಡಬೇಕು ಅಂತೇಳಿ ನಾವೇ ಹಣ ಖರ್ಚು ಮಾಡಿಕೊಂಡಿದ್ದೇವೆ. ನಮಗೆ ಅದರಲ್ಲಿ 13,000 ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ. ಅದು ಇನ್ನೂ ಕೂಡ ಬರಲಿಲ್ಲ. ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೇವೆ ಅಂತ ಹೇಳಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ. ಇದೆಲ್ಲ ಬೇಡಿಕೆಗಳು ನಮ್ಮವು ಇದ್ದಾವೆ. ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನ ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಲೇಬೇಕು. ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ನೋಡೋಣ, ಕಾದು ನೋಡಬೇಕಾಗುತ್ತೆ. ಇಲ್ಲ, ಅವರಿಗೀಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕೋ ಅದು ತಗೊಂತೀವಿ. ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು, ನಾನು ಇಬ್ಬರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಬಹಳಷ್ಟು ಕಠಿಣವಾಗಿ ಹೇಳಿದ್ದೇವೆ. ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗರ ತರುತ್ತೆ. ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದ್ಮೇಲೆ. ಆದರೆ ಆಗೋಕ್ ಮುಂಚೆ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ. ಎಲ್ಲರಿಗೂ ಕೂಡ ನಾವು ಬಹಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ. ಪ್ರತಿ ಬಾರಿ ಹೇಳ್ತೀವಿ. ಈ ಬಾರಿ ಅಂತೂ ಬಹಳ, ಯಾಕೆಂದ್ರೆ ಸುಮಾರು 100ಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆ ಸಸ್ಪೆನ್ಷನ್ ನಲ್ಲಿ ಈ ಭ್ರಷ್ಟಾಚಾರ ಮಾಡಿರೋರು ಕೂಡ ಸೇರ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಅದನ್ನ ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೀನಿಯರ್ ಆಫೀಸರ್ಸ್ಗಳ ಜವಾಬ್ದಾರಿ ಹಾಕಿದ್ವಿ. ಇಂತಿಂಥ ಜಿಲ್ಲೆಗಳನ್ನು ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತಗೋಬೇಕು ಏನಾದರೂ ಇಮಿಡಿಯೇಟ್ ಆಗಾದ್ರೆ. ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದ್ರೆ, ಆದ್ಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ. ಭ್ರಷ್ಟಾಚಾರ ಅವನು ಯಾರೋ ಲಂಚ ತಗೊಂಡು ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ. ಆದರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗ್ಬೇಕಿದು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೆಲ್ಲ ಗೊತ್ತು, ನೋಡಿದ್ದೇನೆ, ನಾನು ನೋಡಿದ್ದೇನೆ. ಖಂಡಿತವಾಗಿ ಆಗುತ್ತೆ. ಇದು ಇಲಾಖೆಗೆ ಆಗುತ್ತೆ, ಸರ್ಕಾರಕ್ಕೆ ಆಗುತ್ತೆ, ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ. ಇದೆಲ್ಲ ಹಾಗೆ ಆಗ್ತದೆ. ಆದರೆ ಇದು ಆಗ್ಬಾರ್ದಲ್ವಾ?
ಆಗಬಾರ್ದು ಅನ್ನೋ ಸೂಚನೆಯನ್ನ ಈಗ ಕೊಟ್ಟಿದ್ದೇವೆ. ಬಹಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಗಳು ನಾನು. ಒಂದು ತಾವು ಹೇಳಿದಾಗೆ ಯಾಕೆ ಹಿಂಗಾಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ, ಅಧ್ಯಯನ ಮಾಡಿ ಏನ್ ಫ್ಯಾಕ್ಟರ್ ಈ ರೀತಿ ಹಾಗಲ್ಲ. ಇವ್ರನ್ನ ಲಂಚ ತಗೊಳ್ಳೋದಿಕ್ಕೆ ಏನು ಯಾವ ಫ್ಯಾಕ್ಟರ್ ಅವರಿಗೆ ನೋಡಪ್ಪ, ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನನ್ನ ಹಂತದಲ್ಲಿ ಯಾವುದು ಅಂತ ಪ್ರಕರಣಗಳು ಅಥವಾ ಅಂತ ವಿಚಾರಗಳು ನಡೆಯೋದಕ್ಕೆ ಬಿಡೋದಿಲ್ಲ ನಾನು. ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ. ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗೆ ಮಾಡಬೇಕು, ಅದಕ್ಕೋಸ್ಕರ ಅದನ್ನ ಆದಷ್ಟು ಅಂಥದ್ದು ಯಾವುದು ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ. ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರು ಆದ್ರೆ ನಂಗೆ ಗೊತ್ತಿಲ್ಲ. ಅದು ಕೇಸಲ್ಲಿ ಅಧಿಕಾರಿಗಳು ಕೇರಳದಿಂದನೇ ಎಲ್ಲರೂ ಬಂದಿದ್ರ, ಮತ್ತೆ ಅವರು ಈಗ ಬೆಂಗಳೂರು ತೊರೆದಿದಾರ ಅಥವಾ ಇಲ್ಲೇ ಇಲ್ಲ, ಆ ಡೀಟೇಲ್ಸ್ ಎಲ್ಲ ನಾನು ಕೇಳಕ್ ಹೋಗಿಲ್ಲ. ಯಾಕೆಂದ್ರೆ ಅವರು ಯಾರಿದ್ರು ಟೀಮ್ನಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದು ಅವರು IT ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳಿಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ. ಕೆಲವರು ಅದನ್ನ ಬೇಡಿಕೆ ಇಟ್ಟಿದ್ದಾರೆ. ಕೆಲವರು ಎಲ್ಲ ಈ 2 ವರ್ಷ ಇರೋದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, 1 ವರ್ಷದಲ್ಲೇ ಅವನೇನು ಕೆಲಸ ಮಾಡೋದಲ್ಲ, ಅಷ್ಟೊತ್ತಿಗಾಗ್ಲೇ ಅವ್ನು ಟ್ರಾನ್ಸ್ಫರ್ ಅಂತ ಓಡಾಡ್ತಿರ್ತಾನೆ, ಕೆಲಸನೇ ಮಾಡೋದಿಲ್ಲ ಅಂತ ಅದು ಕೂಡ ಇದೆ. ಅದರಿಂದ ಇದೆಲ್ಲ ಚರ್ಚೆ ಮಾಡಿ ನಾವು 2 ವರ್ಷ ಮಾಡಿದೀವಿ. ಇಲಾಖೆನಲ್ಲಿ ಹೋಗಿ ಕೇಳಿ ಇನ್ಸ್ಪೆಕ್ಟರ್ಗಳಿಗೆ, ಅವರು ನಮ್ಗೆ ಬಹಳ ಒಳ್ಳೇದು ಮಾಡಿದ್ರಿ, ಇಲ್ಲ ನಮ್ಗೆ 2 ವರ್ಷದ ತನಕ ಅಟ್ಲೀಸ್ಟ್ ನಾವು ಕೆಲಸ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನ ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ. ನೋಡಿ, ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು, ಅವ್ರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ದಿನನಿತ್ಯ ರೈಡ್ ಮಾಡ್ತಾ ಇದೀವಿ, ದಿನನಿತ್ಯ ಹಿಡಿತಾ ಇದೀವಿ, ಬರ್ತಾ ಇರುತ್ತೆ. ಅದನ್ನ ನಾವು ಈಗ ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಇದು ಈಗ ಥೈಲ್ಯಾಂಡ್ ಇಂದ ಬರ್ತಾ ಇದೆ, ಅದನ್ನ ನಾವು ಎಷ್ಟು ಹಿಡಿತಾನೆ ಇದೀವಿ. ಈಗ ಹೈಡ್ರೋ ಗಾಂಜಾ ಅಂತ ಹೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ದಿವಸ 5 ಕೋಟಿ 10 ಕೋಟಿ ಈ ರೀತಿ ಸಿಕ್ಕತ್ತೆ. ಮೈಸೂರಿನಲ್ಲಿ ನಡೆದಿರೋ ಘಟನೆ, ಅವನು ಯಾರೋ ಕರ್ನಾಟಕದಿಂದ ಹೋಗಿ ಅಲ್ಲಿ ಕಾರ್ ಸಿಗಾಕೊಂಡು ಅವನು ಡ್ರಗ್ಸ್ ಇತ್ತು ಆ ಕಾರಲ್ಲಿ ಹಾಗೆ ಅಂತ ಹೇಳಿ ಅವನ್ನ ಟ್ರ್ಯಾಕ್ ಮಾಡ್ಕೊಂಡು ಅವನ ರಿಲೇಟಿವ್ ಯಾರೋ ಅಂತ ಹೇಳಿ ಬಂದಿದ್ದಾರೆ. ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು, ಇನ್ನೂ ಕಂಪ್ಲೀಟು ಆಗಿರ್ಲಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನು ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದ್ರೆ ಅವರು ಒಂದೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಗೆಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಕೂಡ ನಿನ್ನೆ ಮೈಸೂರಿಗೆ ಹೋಗಿದ್ದೆ. ನಾನು ಅಲ್ಲಿ ಕಮಿಷನರು ಮತ್ತೆ ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು ನಮ್ಮ ಜೊತೆನಲ್ಲಿ IB ಅವರು ಇದ್ರು, ನಮ್ಮ ಜೊತೆನಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಲಿಲ್ಲ ಅಂತ ಹೇಳಿದ್ರು. ನಾನು ಕೂಡ ಅದನ್ನೇ ಹೇಳಿಕೆ ಕೊಟ್ಟಿದ್ದೆ ನಿನ್ನೆ. ಮತ್ತೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪ್ರೆಸ್ ರಿಲೀಸ್ ಅಲ್ಲಿ ನೋಡಿದಾಗ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ವೆರಿಫೈ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.